ಸಂಗೀತ ಅವರು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಏನಂದರೆ ನಾನು ಹೇಳೋದನ್ನೇ ಕೇಳಿಸ್ಕೊಳ್ಳಲ್ಲ ಅಂತ. ಇವ್ರು ಬೆಳಗ್ಗೆ ಗಂಟೆ ಹೇಳ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆ ಗಂಟೆ ಕೇಳಿಸ್ಕೊಳಕ್ಕಾಗುತ್ತೆ. ಆ್ಯಕ್ಚುಲಿ ಇವ್ರಿಗೇನು ಮಾತಾಡೋಕ್ಕೆ ಇರಲ್ಲ. ಆ್ಯಕ್ಚುಲಿ ಇವ್ರದ್ದೇ ತಪ್ಪಿರುತ್ತೆ. ಎಲ್ಲ ಮಾತಾಡ್ಕೂಡ ಆಗಿರುತ್ತೆ. ಅಂದ್ರೂ ನೀವು ಹೇಳೋದಕ್ಕೆ ಲಾಸ್ಟಿಗೆ ಇವರ ಫೈನಲ್ಲು ವರ್ಡು ಏನಪ್ಪ ಬರೋದು, ನಾನು ಹೇಳೋದನ್ನು ಕೇಳಿಸ್ಕೊಂತಲ್ಲ, ನೀವೇ ಮಾತಾಡ್ಕೊಳ್ಳಿ, ನಾನು ವಾದ ಮಾಡೋಕ್ಕೋಗಲ್ಲ, ನಾನು ಮಾತಾಡೋಕೆ ಹೋಗಲ್ಲ. ಅಲ್ಲಿ ಏನು ಮಾತಾಡೋಕೆ ಉಳ್ದಿಲ್ಲ ಅವ್ರ ಹತ್ರ, ಆರ್ಗ್ಯೂ ಮಾಡೋಕ್ಕಿಲ್ಲ ಅಂದಾಗ ಫೈನಲಾಗಿ ಬರೋ ಪದ ಸಂಗೀತ ಅವ್ರಿಗೆ ನಾನು ಹೇಳೋದನ್ನು ಕೇಳಿಸ್ಕೊಂತಲ್ಲ ಅಂತ ಹೇಳ್ಬಿಡ್ತಾರೆ. ಪಾಪ ಅವನು ಪ್ರತಾಪ ಏನು ಮಾತಾಡೋದೇ ಇಲ್ಲ. ಅವನು ಇವ್ರು ಹೇಳೋದನ್ನು ಕೇಳಿಸ್ಕೊಳ್ಳಲ್ವಂತೆ. ಪಾಪ ದಿನೆಲ್ಲ ಅವ್ರು ಹೇಳೋದನ್ನೇ ಕೇಳಿಸ್ಕೊಂಡು ಕೂತಿರ್ತಾರೆ. ಅವರು ಸ್ಟಾರ್ಟಿಂಗು ಕಾರ್ತಿಕ್ ಅವರು ಎಷ್ಟು ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ವಿನಯ್ ಅವರು ಇಡೀ ಮನೆ ಆಯಿತಾ ಸಂಗೀತ ಅವ್ರ ಆಪೋಸಿಟ್ ನಿಂತಾಗ ಕಾರ್ತಿಕ್ ಅವ್ರ ಜೊತೆ ನಿಂತ್ಕೊಂಡು ಅವ್ರು ಜೈಲಿಗೆಲ್ಲ ಹೋದಾಗ ಎತ್ಕೊಂಡು ಹೆಗ್ಲು ಮೇಲೆ ಒತ್ಕೊಂಡು ಬಂದಂಥ ವ್ಯಕ್ತಿ. ಇವತ್ತಿಗೆ ಸಂಗೀತ ಅವರು ಅವ್ರನ್ನ ಟ್ರೀಟ್ ಮಾಡ್ತಾ ಇರೋದು ನೋಡ್ತಾಯಿದ್ರೆ ಅವ್ರ ಬಗ್ಗೆ ಅಷ್ಟು ಏನೂ ಮಾಡಿಲ್ಲ ವ್ಯಕ್ತಿ ಅಂದ್ರೂ ಅವ್ರ ಬಗ್ಗೆ ಅಷ್ಟೊಂದು ಕೆಳಗೆ ಹಾಕಿ ಮಾತಾಡೋದು ತುಂಬಾ ಬೇಜಾರು ಅನಿಸುತ್ತೆ. ಆಯಿತಾ, ಎಲ್ಲೋ ಫೈನಲಿಗೆ ಬರ್ತಾ ಲಯ ಕಳ್ಕೊತಾ ಇದ್ದಾರೆ ಸಂಗೀತ ಅವರು ಅಂತಲೇ ಅನ್ನಿಸ್ತಿದೆ. ಸಂಗೀತ ಅವರ ಪ್ರಕಾರ ಮನೇಲಿ ಅವ್ರಿಗೆ ಬಿಟ್ಟರೆ ಯಾರಿಗೂ ತಾಳ್ಮೆ ಇಲ್ಲ, ಯಾರಿಗೂ ಕೇಳಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ, ಯಾರೂ ಕೇಳಿಸ್ಕೊತಾನೇ ಇಲ್ಲ. ಇವ್ರು ಬೆಳಗ್ಗೆ ಗಂಟೆ ಹೇಳಿದ್ರೆ ಬೆಳಗ್ಗೆ ಗಂಟೆ ಕೇಳಿಸ್ಕೊಂಡು ಕೂತ್ಕೊಬೇಕು ಮತ್ತು ಇವ್ರದ್ದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು. ಇವ್ರು ಮಲ್ಕೊಂಡ್ರೆ ಯಾರೂ ಮಾತಾಡಲೇಬಾರ್ದು, ಸೌಂಡೇ ಮಾಡಬಾರ್ದು, ಎಲ್ಲ ಮನೆ ಬಿಟ್ಟು ಆಚೆಗೆ ಹೋಗಬೇಕು. ಅಯ್ಯೋ ದೇವರೇ, 2 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಓಕೆ, ಬಿಗ್ ಬಾಸೇ 1000 ರೂಲ್ಸ್ ಹಾಕಿರ್ತಾರೆ. ಅದರಲ್ಲಿ ಸಂಗೀತ ಅವರು ಹಾಕೋ ರೂಲ್ಸ್ಗಳನ್ನೂ ಫಾಲೋ ಮಾಡಬೇಕು ಅಂದರೆ ಮನೆಯವ್ರಿಗೆ ಹೆಂಗೆ ಆಗಬೇಡ. ನೆನ್ನೆ ನೋಡಿದ್ರೆ ತನೀಶ್ ಅವರು ಡಿಸಿಷನ್ ತೊಗೊಂಡಾಗ, ಎಲ್ಲರ ಮನೆಯ ಒಮ್ಮತದ ಮೇಲೆ ಒಂದು ಡಿಸಿಷನ್ ತೊಗೊಂಡಾಗ, ಇಲ್ಲ ಸಂಗೀತ ಅವ್ರಿಗೆ ಐಸೈಟ್ ಪ್ರಾಬ್ಲಮ್ ಇದೆ, ಗುರಿ ಇಟ್ಟು ಇದು ಮಾಡೋಕ್ಕಾಗಲ್ಲ, ಹಾಗಾಗಿ ಆ ಟಾಸ್ಕಲ್ಲಿ ಆಡ್ಸೋಕ್ಕಾಗಲ್ವೇನೋ ಅಂತ ಎಲ್ಲರೂ ತೊಗೊಂಡಿದ್ದ ಡಿಸಿಷನ್ನ ಸಂಗೀತ ಅವ್ರು ಒಪ್ಪಲಿಲ್ಲ. ವಾದ ಮಾಡಿದ್ರು, ಹೋಗ್ರು ಬಾತ್ರೂಮ್ಗೆ ಹೋಗಿ ಹತ್ಕೊಂಡು ಆಚೆ ಬಂದರು. ಆಯಿತಾ, ಇವತ್ತು ಅವ್ರು ತೊಗೊಂಡಿದ್ದ ಡಿಸಿಷನ್ನ ಆಯ್ತಮ್ಮ ಇದೇನಕ್ಕೆ ತೊಗೊಂಡಮ್ಮ ಅಂತ, ನನ್ನ ಡಿಸಿಷನ್ನು ನಾನು ತೊಗೊಂಡೆ, ನಾನು ತೊಗೋಬೇಕಾಗಿತ್ತು, ತೊಗೊಂಡೆ, ನಾನು ಆಯ್ಕೆ ಮಾಡಿಲ್ಲ. ಇವ್ರದ್ದಾದರೆ ಹಿಂಗೆ, ಬೇರೆಯವ್ರದ್ದಾದ್ರೆ ಹಿಂಗಲ್ಲ, ಅವ್ರದ್ದು ಬೇರೆ ಥರ. ಅವರಾದರೆ ಟಾರ್ಗೆಟ್ ಮಾಡ್ತಿದ್ದಾರೆ, ಇವರಾದರೆ ಡಿಸಿಷನ್ನ ತೊಗೊತಿದ್ದಾರೆ. ಪ್ರತಾಪ್ ಬಂದ್ಬಿಟ್ಟು ಎಷ್ಟು ಸೈಲೆಂಟಾಗಿ ಕೇಳ್ತಿದ್ದಾನೆ, ಅಲ್ಲ ಏನಕ್ಕೆ ನಾನು ಸೆಲೆಕ್ಟ್ ಮಾಡಲಿಲ್ಲ, ನಿಂಗೆ ಗೊತ್ತಲ್ಲೋ ನಾನು ರೈಟ್ ಡಿಸಿಷನ್ ತೊಗೊತೀನಿ ಅಂತ. ಏನು ಆ್ಯಟಿಟ್ಯೂಡು. ನಂಗೆ ಒಂದು ಸತಿ ಮೈಕಲ್ ಸೆಕೆಂಡ್ ಫೇಸ್ನ ನೋಡ್ದಂಗೆ ಆಯಿತು. ಆಯಿತಾ, ಮೈಕಲ್ಲು ಹಿಂಗೆ ಆಡ್ತಾ ಇರೋದು. ಆಯಿತಾ, ಇವ್ರಿಗೂ ಯಾಕೋ ಆ ಕಡೆ ಗಾಳಿ ಹಿಂಗೆ ಬೀಸ್ತು ಅನಿಸುತ್ತೆ ಸಂಗೀತ ಅವ್ರಿಗೆ. ತುಂಬಾ ಅಂದರೆ ಹೆವಿ ಆ್ಯಟಿಟ್ಯೂಡಲ್ಲಿ ಮಾತಾಡಿದ್ದು ಪ್ರತಾಪನ ಜೊತೆ. ಅವನು ದೀದಿ ಅಂದ್ಕೊಂಡು ದೀದಿ ಮಡ್ಲಿಗೆ ಹೋಗಿ ಸೇರ್ಕೊಂಡಿದ್ದಕ್ಕೆ ಕೊನೆಗೆ ಅವನಿಗೆ ಸಿಕ್ಕಿದ್ದು ಬೂದಿ. ಮಾಡಿದ್ರೆ ಆಚಾರ, ಬೇರೆಯವ್ರು ಮಾಡಿದ್ರೆ ಅನಾಚಾರ. ಇವ್ರು ಮಾಡಿದ್ರೆ ಪಿಜ್ಜಾ ಬರ್ಗರು, ಬೇರೆಯವ್ರು ಮಾಡಿದ್ರೆ ಗುಲ್ಕನ್ನು ಬನ್ನು. ಏನಿದು ಸಂಗೀತ ಅವರೇ, ಚೆನ್ನಾಗಿ ಆಟಾಡ್ಕೊಂಡು ಯಾಕೆ ಹಿಂಗೆ ಫೈನಲಲ್ಲಿ ನೀವೇ ಫೈನಲಿಸ್ಟು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಯಾಕೋ ಇದು ತಲೆಕೆಳಗೆ ಆಗಂಗಿದೆ. ಯಾಕೋ ವಿನಯ್ ಅವರ ಪ್ಲೇಯಿಂಗು ತುಂಬ ಚೆನ್ನಾಗಿ ಹೋಗ್ತಾಯಿದೆ ಒಂದು 2-3 ವೀಕ್ಸಿಂದ ಅಂತ ಅನ್ನಿಸ್ತಿದೆ. ಎಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡ್ತಿದ್ದಾರೆ, ಎಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅಲ್ಲಿ ಪರ್ಫಾರ್ಮೆನ್ಸ್ನ ತೋರಿಸ್ತಾ ಇದ್ದಾರೆ. ಜಾಸ್ತಿ ಜಗಳ ಇಲ್ಲ, ಮನಸ್ತಾಪ ಇಲ್ಲ, ಕಿತ್ತಾಟ ಇಲ್ಲ. ಎಲ್ಲ ಒಂದು ಕಡೆ ವಿನಯ್ ಅವರು ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ಬಿಗ್ ಬಾಸ್ ಕೂಡ ಇನ್ನೂ ತುಂಬ ಎಕ್ಸ್ಟೆಂಡ್ ಆಗುತ್ತೆ, 1-2 ವಾರ ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಅಲ್ಲಿಗೆ ಗೇಮ್ಗಳು ಚೇಂಜ್ ಆದರೂ ಆಗ್ಬೋದು, ಕಾಯಿನ್ಗಳು ಬೇರೆ ಬೇರೆ ಕಡೆ ಮೂವ್ ಆದರೂ ಆಗ್ಬೋದು. ಹಾಗೆ ಕಾರ್ತಿಕ್ ಅವರು ಎಲ್ಲೋ ಒಂದು ಕಡೆ ಲಯನ ಕಳ್ಕೊತಾ ಇದ್ದಾರೆ ಅಂತಲೇ ಅನ್ನಿಸ್ತಿದೆ. ಅವರು ಎಲ್ಲಿ ಆಟ ಆಡಬೇಕು, ಎಲ್ಲಿ ಯಾವ ಥರ ಆಟ ಆಡಬೇಕಿತ್ತು, ಯಾವ ಪೊಸಿಷನಲ್ಲಿ ಏನು ಆಟನ ತೋರಿಸ್ಬೇಕಿತ್ತು, ಆ ಆಟನ ಮರೆತು ಬೇರೆ ಥರ ಆಟಕ್ಕೆ ಕೈ ಹಾಕ್ತಿದ್ದಾರೆ ಅವರು. ಆಯಿತಾ, ನಮ್ರತ ಅವ್ರ ಜೊತೆ ಫ್ಲರ್ಟ್ ಮಾಡಿಕೊಂಡು, ಅವ್ರ ಜೊತೆ ಗೇಲಿ ಮಾಡಿಕೊಂಡು, ಅವ್ರ ಕೈಲಿ ರೇಗಿಸ್ಕೊಂಡು ಓಡಾಡ್ತಿದ್ದಾರೆ. ಸೊ ನನಗೆ ಇಲ್ಲಿ ಒಳಗಡೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ, ಬಟ್ ಸ್ನೇಹಿತಣ್ಣಂದೇ ಚಿಂತೆ ಆಗ್ತಾಯಿದೆ ಇವಾಗ. ಯಾವ ಮೂಲೆಯಲ್ಲಿ ಕೂತ್ಕೊಂಡು ಪಾಪ ಜೀವ ಅಳ್ತಾ ಅದೋ ಗೊತ್ತಿಲ್ಲ. ಸೊ ಬೇಜಾರು ಮಾಡ್ಕೊಬೇಡೋಣ, ಆಗುತ್ತೆ, ಇಟ್ಸ್ ಕಾಮನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಾಪು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ನ. ಸೊ ಅಂಥ ದೊಡ್ಡ ಇಶ್ಯೂ ಆದಾಗಲೇ, ಅಷ್ಟು ಜನಗಳು ಬೈದಾಗ, ಉಗ್ದಾಗ, ಬೇಜಾರು ಮಾಡಿದಾಗ, ನೋವು ಮಾಡಿದಾಗ, ತೊಂದರೆ ಕೊಟ್ಟಾಗಲೇ ಆ ಥರ ಯೋಚನೆ ಮಾಡಿಲ್ದಿರೋ ಪ್ರತಾಪ್ ಅವರು ಇವಾಗೆಲ್ಲ ಚೆನ್ನಾಗಿರುವಾಗ, ಅವ್ರ ಫ್ಯಾಮಿಲಿಯವ್ರು ಮತ್ತೆ ರಿಟರ್ನ್ ಸಿಕ್ಕಿರುವಾಗ, ಎಲ್ಲ ಚೆನ್ನಾಗಿ ಹೋಗ್ತಾ ಇರುವಾಗ ಏನಕ್ಕಪ್ಪ ಆತ್ಮಹತ್ಯೆ ಮಾಡ್ಕೊತಾರೆ? ಬದುಕಿರೋನ್ನ ಸಾಯ್ಸೋಕ್ಕೆ ಯಾಕೋ ಪ್ರಯತ್ನ ಪಡ್ತೀರಾ?
ಅವ್ರಿಗೆ ಅವ್ರ ಮೇಲೆ ಬೇಜಾರಾಗ್ಬಿಡು, ಅಯ್ಯೋ ನಾನು ಇವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನಂತೆ, ಇವಾಗ ಇನ್ನೇನು ವಿಷ ಕುಡಿತಿದ್ದಾರೆ, ಕುಡಿಸ್ಬಿಡ್ತೀವಿ ಅಂತ. ಸೊ ಅದು ಯಾವುದೋ ಕಾಮಿಡಿ ಎಲ್ಲ ನೆನಪಾಯಿತು ಆಯಿತಾ. ಹಂಗೆ ಮಾಡ್ತಿರಲ್ಲ. ಸೊ ಬದುಕೋರ್ನ ದಯವಿಟ್ಟು ಬದುಕಕ್ಕೆ ಅವ್ರಿಗೇನೋ ಲೈಟಾಗಿ ಫುಡ್ ಪಾಯ್ಸನ್ ಆಗಿರೋದಷ್ಟೇ. ಅಂದರೆ ದೀದಿ ಬೇಜಾರು ಮಾಡ್ತಿರೋ ಇದಕ್ಕೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಪಾಪ ಹೊಟ್ಟೆ ಕೆಡಿಸ್ಕೊಂಡು ಹಾಸ್ಪಿಟ್ಲೈಸ್ ಆಗಿದ್ದಾರೆ. ಹಾಗೆ ಕ್ಯೂರ್ ಆಗಿ ವಾಪಸ್ ಕೂಡ ಮನೆಗೆ ಬಂದಿದ್ದಾರೆ. ಸೊ ವರಿ ಮಾಡ್ಕೊಳ್ಳೋವಂಥದ್ದೇನಿಲ್ಲ, ಪ್ರತಾಪ್ ಅವರು ಚೆನ್ನಾಗೇ ಇದ್ದಾರೆ. ಸಂಗೀತ ಅವ್ರಿಗೆ ಸಿಕ್ಕಿದ್ದ ಸ್ಪೆಷಲ್ ಪವರ್ ಸಿರಿ ಮ್ಯಾಮ್ ಕಡೆಯಿಂದ ಅದು ತುಂಬಾ ಯೂಸಿಗೆ ಬಂತವ್ರಿಗೆ. ಲಾಸ್ಟಲ್ಲಿ ತುಕಾಲಿ ಅವರು ಅಷ್ಟೇ ಕ್ಯಾಪ್ಟನ್ಸಿ ಓಟಕ್ಕೆ ನಿಂತಿದ್ದಾರೆ. ಸೊ ಸಂಗೀತ ಅವ್ರು ಅಂದ್ಕೊಬಿಟ್ಟು ತುಕಾಲಿ ಅವನು ಏನು ಸೋಲ್ಸ್ಬಿಡ್ಬೋದು ಅಂತ. ಮಿಸ್ ಆಗಿ ತುಕಾಲಿ ಅವರೇ ಗೆದ್ದುಬಿಡ್ಬೇಕು. ಸೊ ಡೈರೆಕ್ಟ್ ಫಿನಾಲೇನೆ ತುಕಾಲಿ ಅವರು ಇನ್ನು. ಸೊ ನೋಡುವ ಏನೇನು ಬೆಳವಣಿಗೆಗಳಾಗುತ್ತೆ ಮನೇಲಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳ್ತಾ ನನ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.